ಎಲ್ಲರಿಗೂ ನಮಸ್ಕಾರ. ಆ, ನಿನ್ನೆ 29 29 ದಿನ ನಾವು ಒಂದು ಟ್ರಾಪ್ ಕೇಸ್ ಅನ್ನು ಮಾಡಿದ್ದೀವಿ. 4/2026 ಅಂಡರ್ ಸೆಕ್ಷನ್ 7A ಆಫ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ 1988 ಅಮೆಂಡೆಡ್ ಇನ್ 2018. ಸೊ ಈ ಕೇಸ್ ಅಲ್ಲಿ ಕಂಪ್ಲೇನೆಂಟ್ ಬಂದು ಮೊಹಮ್ಮದ್ ಅಕ್ಬರ್ ಅಂತ, ಎಜಿಒ ಬಂದು ಗೋವಿಂದ ರಾಜು, ಇವರು ಇನ್ಸ್ಪೆಕ್ಟರ್ ಕೆಪಿ ಅಗ್ರಹಾರ ಪೊಲೀಸ್ ಸ್ಟೇಷನ್. ಸೊ ಇವತ್ತು ಡಿಮ್ಯಾಂಡ್ ಟೋಟಲ್ 5 lakhs ಇತ್ತು. ಅದರಲ್ಲಿ 24 ತಾರೀಕು 1 lakh ತಗೊಂಡಿದ್ದಾರೆ. ಮತ್ತೆ ನಿನ್ನೆ ಡಿಮ್ಯಾಂಡ್ 4 lakhs ಇತ್ತು. ಸೊ ಈ 4 lakhs ಡಿಮ್ಯಾಂಡ್ ಆಕ್ಸೆಪ್ಟ್ ಮಾಡುವಾಗ ಲೋಕಾಯುಕ್ತ ಪೊಲೀಸ್ ತಂಡ ರೈಡ್ ಟ್ರ್ಯಾಪ್ ಮಾಡಿದ್ದೀವಿ. ಇದರಲ್ಲಿ ವರ್ಕ್ ಬಂದು 12/2026 ಅಂತ ಒಂದು ಕೆಪಿ ಅಗ್ರಹಾರ ಸ್ಟೇಷನ್ ಅಲ್ಲಿ ಒಂದು ಕೇಸ್ ದಾಖಲೆ ಆಗುತ್ತೆ. ಇದು ಬಡ್ಸ್ ಆಕ್ಟ್ ಒಳಗಡೆ ಕೇಸ್ ಆಗುತ್ತೆ. ಆ ಕೇಸ್ ಅಲ್ಲಿ ಸಹಾಯ ಮಾಡೋಕ್ಕೋಸ್ಕರ, ಅಂದ್ರೆ ಈ ಕಂಪ್ಲೇನೆಂಟ್ ಯಾರು ಕಂಪ್ಲೇಂಟ್ ಇದ್ದಾರೆ ಅದರಲ್ಲಿ ಅಕ್ಯೂಸ್ ಇದ್ದಾರೆ. ಸೊ ಈ ಮೊಹಮ್ಮದ್ ಅಕ್ಬರ್ಗೆ ಹೆಲ್ಪ್ ಮಾಡುವ ಇದಕ್ಕೋಸ್ಕರ ಡಿಮ್ಯಾಂಡ್ ಮಾಡಿದ್ರು ಇನ್ಸ್ಪೆಕ್ಟರ್. ಸೊ ಈ ಪರಿಸ್ಥಿತಿಯಲ್ಲಿ ನಾವು ಟ್ರ್ಯಾಪ್ ಮಾಡಿ ಎಲ್ಲಿ ಟ್ರ್ಯಾಪ್ ಆಗಿದ್ರು ಸರ್ ಏನ್ ಕೇಸ್ ಸ್ಟೇಷನ್ ಟ್ರ್ಯಾಪ್ ಆಗಿದ್ದ ಅಥವಾ ಬೇರೆ 4:30ಗೆ ಸಾಯಂಕಾಲ ಈ ಚಾಮರಾಜಪೇಟೆ ನಮ್ಮ CR ಗ್ರೌಂಡ್ ಹತ್ತಿರ ಟ್ರ್ಯಾಪ್ ಆಗುತ್ತೆ. ಸೊ ಇದರಲ್ಲಿ ಬೇಸಿಕಲಿ ಒಂದು ಈ ಕಂಪ್ಲೇನೆಂಟ್ ಯಾರಿದ್ದಾರೆ ಮೊಹಮ್ಮದ್ ಅಕ್ಬರ್ ಮತ್ತೆ ಇವರ ಫ್ರೆಂಡ್ಸ್ 3-4 ಜನ ಮೇಲೆ 3 ಕೇಸ್ಗಳು ದಾಖಲಾಗತ್ತೆ ಬಡ್ಸ್ ಆಕ್ಟ್ ಒಳಗಡೆ. ಸೊ ಈ ಕೇಸ್ ಸಂಬಂಧಪಟ್ಟಂತ ಕೇಸ್ ಅದರಲ್ಲಿ ಹೆಲ್ಪ್ ಮಾಡುವ ಇದರಲ್ಲಿ ಈ ದುಡ್ಡು ಸರ್ ಅವ್ರ ಮನೆಗೆಲ್ಲ ಹೋಗಿ ಕಿರುಕುಳ ಕೊಟ್ಟು ಅಂತ ಅದೆಲ್ಲ ವಿಡಿಯೋ ಮಾಡಿದ್ರು ಸರ್. ಅದು ಐ ಥಿಂಕ್ ಲಾ ಅಂಡ್ ಆರ್ಡರ್ ಪೊಲೀಸರು ಅವರು ಹೇಳ್ತಾರೆ. ನಮ್ದು ಓನ್ಲಿ ಟ್ರ್ಯಾಪ್ ಸಂಬಂಧಪಟ್ಟಿರೋದ್ರಿಂದ ನಾವು ಟ್ರ್ಯಾಪ್ ಕಂಪ್ಲೇನೆಂಟ್ ಬಂದು ನಮ್ಗೆ ಡಿಮ್ಯಾಂಡ್ ಇತ್ತು. ಆ ಪರಿಸ್ಥಿತಿಯಲ್ಲಿ ನಾವು ಟ್ರ್ಯಾಪ್ ಮಾಡಿದ್ವಿ. ಬೇರೆ ವಿಷಯಗಳು ಐ ಥಿಂಕ್ ನಾವು